ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ಶಿವು ಮಾತಾಡ್ತಿರೋದು. ಒಂದು ಲ್ಯಾಂಡು ಇದೇನು ನೋಡ್ತಾ ಇದ್ದೀರಾ, ಈ ಡಾಂಬರ್ ಟಚ್ಗಾದಂಗೆ 3 ಎಕರೆ 28 ಗುಂಟೆ ಒಂದು ಲ್ಯಾಂಡು ಮಾರಾಟಕ್ಕೆ ಬಂದಿದೆ. ಇದು ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ ಸರ್, ಇದೇನು ನೋಡ್ತಾ ಇದ್ದೀರಾ, ಇದೇ ಡಾಂಬರು. ಸ್ಟ್ರೈಟ್ ಹೈವೇಯಿಂದ ಜಸ್ಟ್ ನೀವು ಒಂದು 300 ಮೀಟ್ರ್ ಒಳಗಡೆ ಬರಬೇಕು. ಇದು ವಿಲೇಜ್ ಡಾಂಬರ್ ಸರ್. ಇದರಿಂದ ಮುಂದೆ ಹೋದರೆ ನಿಮಗೆ ಸ್ಟ್ರೇಟ್ ಹೈವೇ ಬರುತ್ತೆ. ಸ್ಟ್ರೇಟ್ ಹೈವೇ ಅದು. ನೋಡಿ ಸರ್, ಇದೇನು ಡಾಂಬರ್ ನೋಡ್ತಾ ಇದ್ದೀರಾ, ಇದೇ ಡಾಂಬರ್ಗೆ ಟಚ್ ಆಗಿರೋದು. 3 ಎಕರೆ 28 ಗುಂಟೆ ಒಂದು ಲ್ಯಾಂಡು ಮಾರಾಟಕ್ಕೆ ಬಂದಿದೆ. ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ ಸರ್, ಇದೇನು ನೋಡ್ತಾ ಇದ್ದೀರಾ, ಇದೇ ಲ್ಯಾಂಡು. ಸುತ್ತ ಎಂಟೈರ್ ಬೌಂಡ್ರಿ ಕೂಡ ಫೆನ್ಸಿಂಗ್ ಆಗಿದೆ. ನೋಡಿ ಸರ್, ಇದೇನು ನೋಡ್ತಾ ಇದ್ದೀರಾ, ಒಂದು ಬೋರು ಕೂಡ ಇದೆ. ಇದು ಓನ್ ಟಿ ಸಿ ಅವರೇ ಹಾಕ್ಕೊಂಡಿರೋದು, ಜಮೀನವರೇ ಓನ್ ಟಿ ಸಿ ಇದು. ನೋಡಿ ಸರ್, ಇದೇನು ನೋಡ್ತಾ ಇದ್ದೀರಾ, ಎಂಟೈರ್ ಬೌಂಡ್ರಿ ಕೂಡ ಫೆನ್ಸಿಂಗ್ ಆಗಿದೆ. ಜಾಗ ನಿಮಗೆ ರೆಡ್ ಸೈಲ್ ಬರುತ್ತೆ. ಒಂದು ಬೋರ್ ಇದೆ, ಸ್ವಂತ ಟ್ರಾನ್ಸ್ಫಾರಮ್ ಇದೆ. ತೋರಿಸ್ಕೊಡ್ತೀನಿ ನಿಮಗೆ. ಇದು ನಿಮಗೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರೋಂಥ ಜಾಗ ಸರ್. ಇದು ಜಾಗ ಮಾತ್ರ ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ ಜಾಗ. ಇದು ಮೈಸೂರು ಊಟಿ ಗುಂಡ್ಲುಪೇಟೆ ನ್ಯಾಷನಲ್ ಹೈವೇಯಿಂದ ಜಸ್ಟ್ ನೀವು 5 ಕಿಲೋಮೀಟ್ರ್ ಒಳಗಡೆ ಬರಬೇಕು. 5 ಕಿಲೋಮೀಟ್ರ್ ಬರಬೇಕು ಅಂದರೆ ನೀವು ಜಸ್ಟ್ ಅದು ಏನು ಒಳಗಡೆ ಬರ್ತೀರೋ 5 ಕಿಲೋಮೀಟ್ರ್, ಅದು ನಿಮಗೆ ಸ್ಟೇಟ್ ಹೈವೇ ಬರುತ್ತೆ. ಸ್ಟೇಟ್ ಹೈವೇಯಿಂದ ಜಸ್ಟ್ ಒಂದು 200 ಮೀಟ್ರ್ ಮಾಮೂಲಿ ವಿಲೇಜ್ ಡಾಂಬರು. ವಿಲೇಜ್ ಡಾಂಬರಿಂದ ಒಳಗಡೆ ಬರಬೇಕು. ಈ ಲ್ಯಾಂಡಿಂದ ನಿಮಗೆ ಮೈಸೂರಿಗೆ ಒಂದು 45 ಕಿಲೋಮೀಟ್ರ್ ಬರುತ್ತೆ. ಲ್ಯಾಂಡಿಂದ 45 ಕಿಲೋಮೀಟ್ರ್ ಮೈಸೂರು. ಬ್ಯಾಂಗ್ಳೂರು ನಿಮಗೆ 180 ಕಿಲೋಮೀಟ್ರ್ ಬ್ಯಾಂಗ್ಳೂರು ಬರುತ್ತೆ. ಗುಂಡ್ಲುಪೇಟೆ ಇದು ಇಲ್ಲಿಂದ ಲ್ಯಾಂಡಿಂದ ಒಂದು 18 ಕಿಲೋಮೀಟ್ರ್ ಗುಂಡ್ಲುಪೇಟೆ ಟೌನು. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಸರ್ ಜಾಗ. ನೀವೇನು ಬೋರ್ಗಿರೇನ ಅಂತ ಹಾಕೋ ಅಂಥ ಅವಶ್ಯಕತೆ ಇಲ್ಲ. ಆಲ್ರೆಡಿ ಬೋರ್ ಹಾಕಿದ್ದಾರೆ. ಸ್ವಂತ ಟ್ರಾನ್ಸ್ಫಾರಮ್ ಕೂಡ ಇದೆ. ನಿಮಗೆ ತೋರಿಸ್ತಾನಲ್ಲ ಆವಾಗಲೇ, ಅದೇ ಟ್ರಾನ್ಸ್ಫಾರಮ್. ನೋಡಿ ಸರ್, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ರೆಡ್ ಸಾಯಿಲು ನೋಡಿ ಸರ್, ಇದೇ ನೋಡ್ತಾ ಇದ್ದೀರಾ, ಇದೇ ರೆಡ್ ಸಾಯಿಲು. ಜಾಗ ಮಾತ್ರ ಒಳ್ಳೆ ಬೊಂಬಾಟಾಗಿದೆ ಜಾಗ. ಒಂದು ಸಲ ವಿಸಿಟ್ ಮಾಡಿ. ವಿಸಿಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಇಲ್ಲ ಲ್ಯಾಂಡ್ ಯಾವ ಥರ ಅಂತ. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ನಂಬರ್ ಹಾಕಿರ್ತೀನಿ. ಒಂದು ಬೋರು ಕೂಡ ರನ್ನಿಂಗ್ ಇದೆ. ಇದೇನು ನೋಡ್ತಿದ್ರೆ ಬಿಸಿನ ಮನೆ ಇದು. ನೋಡಿ ಸರ್ ಜಾಗ ನೋಡಿ ಸರ್, ಇದೇನು ಮುಚ್ಚಿದ್ದಾರೆ, ಇದೇ ಬೋರು. ನಿಮಗೆ ಮೋಟ್ರ್ ಎಳ್ಕೊಬಿಟ್ಟಿದ್ದಾರೆ. ಮೋಟ್ರು ನೀವೇ ಬಿಟ್ಕೋಬೇಕು. ಇಲ್ಲಾಂದರೆ ಕೇಳ್ತೀನಿ ಓನರ್ ಹತ್ರ, ಬಿಟ್ಕೊಡ್ತೀನಿ ಅಂದರೆ ಬಿಟ್ಕೊಡ್ತಾರೆ. ನೋಡಿ ಸರ್, ಏನು ನೋಡ್ತಾಯಿದ್ದಾರೆ, ಎಂಟೈರ್ ಬೌಂಡ್ರಿ ಕೂಡ ಡ್ರಿಪ್ಲೇಷನ್ ಆಗಿದೆ. ಇದೇನು ನೋಡ್ತಾಯಿದ್ದೀರಾ, ಆಲ್ರೆಡಿ ಡ್ರಿಪ್ ಆಗಿದೆ. ಅವರು ಕಾರಣಾಂತರದಿಂದ ಏನೋ ಬೇಡ ಅಂತ ಸೇಲ್ಗಿಟ್ಟಿರೋದ್ರಿಂದ ಏನು ಉಳುಮೆ ಮಾಡಿಲ್ಲ. ನೋಡಿ, ಆಲ್ರೆಡಿ ಮ್ಯಾಂಗೋ ಹಾಕಿದ್ದಾರೆ. ಸುಮಾರು ಮ್ಯಾಂಗೋ ಗಿಡಗಳು ಇತ್ತು. ನೋಡಿ ಸರ್, ಇದೆಲ್ಲ ಡ್ರಿಪ್ ಆಗಿದೆ. ಸಾಯಿಲ್ ಮಾತ್ರ ಒಳ್ಳೆ ಸಾಯಿಲ್ ಸರ್, ರೆಡ್ ಸಾಯಿಲ್. ಜಾಗನೂ ಕೂಡ ಹಂಗೆ ಇದೆ. ಮೈಸೂರಿಗೆ ಒಂದು 45 ಕಿಲೋಮೀಟ್ರ್ ಬರುತ್ತೆ ಲ್ಯಾಂಡ್. ಬ್ಯಾಂಗ್ಳೂರು 180 ಕಿಲೋಮೀಟ್ರ್ ಬ್ಯಾಂಗ್ಳೂರು ಬರುತ್ತೆ. ನೋಡಿ ಸರ್, ಇದೇನು ನೋಡ್ತಾಯಿದ್ದೀರಾ, ಆಲ್ರೆಡಿ ಎಲ್ಲ ಡ್ರಿಪ್ ಆಗಿದೆ. ಜಾಗ ಮಾತ್ರ ಒಳ್ಳೆ ಬೊಂಬಾಟಾಗಿದೆ ಸರ್. 1-2 ಎಕರೆ 3 ಎಕರೆ ನೋಡೋರಿಗೆ ಒಳ್ಳೆ ಜಾಗ. ಆಮೇಲೆ ನಿಮಗೆ ಇದು ಒಳ್ಳೆ ವ್ಯೂ ಪಾಯಿಂಟಲ್ಲಿದೆ. ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಅವ್ರವ್ರ ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ ಸರ್. ಡೈರೆಕ್ಟು ಡಾಂಬರಿಂದನೇ ಎಂಟ್ರೆನ್ಸು. ನಿಮಗೆ ಡೈರೆಕ್ಟ್ ಬಂದರೆ ಜಮೀನು ಒಳಗಡೆ ಹೋಗ್ಬೋದು ಶಿಸ್ತಾಗಿ, ಏನು ಸಮಸ್ಯೆ. ಅವ್ರ ಜಮೀನು ಮೇಲೆ ಹೋಗಬೇಕು ಅನ್ನೋ ಅಂಥ ಅವಶ್ಯಕತೆ ಏನಿಲ್ಲ. ನೋಡಿ ಸರ್, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ನಂಬರ್ ಹಾಕಿರ್ತೀನಿ. ರೈಟು ಇನ್ನೂ ಓನರ್ ಕೇಳಿಲ್ಲ. ಓನರ್ ಕೇಳಿ ಕೆಳಗಡೆ ರೈಟು ಮೆನ್ಷನ್ ಮಾಡ್ತೀನಿ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಬಟ್ ನಿಮ್ಮದು ಫ್ರೆಂಡ್ಸು ಸ್ನೇಹಿತರು ಯಾರು ಪರ್ಚೇಸ್ ಮಾಡೋರು ಇದ್ರೂ ವಿಡಿಯೋ ಶೇರ್ ಮಾಡಿ. ನಿಮ್ಮಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗಲಿ. ಬಟ್ ನಿಮ್ಮದು ಏನಾದ್ರು ಜಮೀನು ಮಾರಾಟಕ್ಕಿದ್ರೂ ಕಾಲ್ ಮಾಡಿ. ನಮ್ಮ ಹತ್ರ ಪಾರ್ಟಿ ಇದ್ದರೆ ಸೇಲ್ ಮಾಡಿಸ್ಕೊಡೋಣ ಖಂಡಿತ. ಓಕೆ ಸರ್, ಥ್ಯಾಂಕ್ ಯು. ನೋಡಿ ಸರ್, ಓನ್ ಟಿ ಸಿ ಕೂಡ ಅವರೇ ಹಾಕ್ಸ್ಕೊಂಡಿದ್ದಾರೆ ಜಮೀನವರು.
ನೀವು ಟಿ ಸಿ ಹಾಕ್ಸ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಓನ್ ಟಿ ಸಿ ಕೂಡ ಅವ್ರ ಜಮೀನೆಲ್ಲ ಇದೆ, ಏನು ಸಮಸ್ಯೆ ಇಲ್ಲ. ಬಟ್ ನೀವು ಒಂದು ಮೋಟ್ರ್ ಬಿಟ್ಕೋಬೇಕಷ್ಟೆ. ಓಕೆ ಸರ್, ಥ್ಯಾಂಕ್ ಯು.